ಚುನಾವಣೆ ನಡೆದ ಸಂದರ್ಭಗಳಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬರಲೇ ಹೋದಾಗ ಅಥವಾ ದಿಢೀರ್ ರಾಜಕೀಯ ಅರಾಜಕತೆ ಉಂಟಾದಾಗ ವಿವಿಧ ಪಕ್ಷಗಳು ಸರ್ಕಾರ ರಚನೆ ಮಾಡೋಕೆ ಮುಂದಾಗಿ ಈ ಶಾಸಕರನ್ನ ಸೆಳೆಯೋಕೆ ಮುಂದಾಗೋದು ಸಾಮಾನ್ಯ. ಈ ವೇಳೆ ತಮ್ಮ ಪಕ್ಷದ ಸದಸ್ಯರನ್ನ ಸೇಫ್ ಆಗಿ ಉಳಿಸಿಕೊಳ್ಳುವ ಉದ್ದೇಶದಿಂದ ಈಗ ವಿವಿಧ ಪಕ್ಷಗಳು ರೆಸಾರ್ಟ್ ರಾಜಕೀಯದ ಮೊರೆ ಹೋಗುತ್ತವೆ. ಇದಕ್ಕೆ ಪೂರಕವೆಂಬಂತೆ ಈ ಹಿಂದೆ ಕರ್ನಾಟಕದಲ್ಲೂ ಕೂಡ ರೆಸಾರ್ಟ್ ರಾಜಕಾರಣ ನಡೆದಿತ್ತು. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಿಢೀರ್ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಬಹಳ ವೇಗವನ್ನ ಪಡ್ಕೊಳ್ತಾ ಇದೆ. ನೋಡಿ, ಬಿಡದಿ ವಂಡರ್ಲಾ ರೆಸಾರ್ಟ್ ಏನಿದೆ ಅಲ್ಲಿ ನಿನ್ನೆ ಸಿಎಲ್ಪಿ ಮೀಟಿಂಗ್ ಕೂಡ ಆಗಿದೆ. ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಮೀಟಿಂಗ್. ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೂಡ ಸಭೆ ನಡೆದಿದೆ. ಇನ್ನು ಮತ್ತೊಂದು ಕಡೆ ಪರಿಷತ್ ಚುನಾವಣೆ SIR ಬಗ್ಗೆಯೂ ಕೂಡ ಇಲ್ಲಿ ಗಂಭೀರ ಚರ್ಚೆಯಾಗಿದೆ. ಅಡ್ಡ ಮತದಾನ ಆಗದಂತೆ ದಯವಿಟ್ಟು ಎಚ್ಚರ ವಹಿಸಬೇಕು ಅಂತ ಇಲ್ಲಿ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇನ್ನು ಮತ್ತೊಂದು ಕಡೆ 5ನೇ ಅಭ್ಯರ್ಥಿ ಗೆಲುವೇ ಗುರಿ ಅಂತ ಶಾಸಕರಿಗೆ ಕಿವಿ ಮಾತು ಕೂಡ ಹೇಳಲಾಗಿದೆ. ನೋಡಿ, 5ನೇ ಅಭ್ಯರ್ಥಿ ಅವರ ಗೆಲುವೇ ನಮ್ಮ ಗುರಿ, ಸದ್ಯಕ್ಕೆ ಅದೇ ನಮ್ಮ ಮುಂದಿರುವಂತಹ ದಾರಿ ಅಂತ ಇಲ್ಲಿ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ನೋಡಿ, ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ವಂಡರ್ಲಾ ಇದೆಯಲ್ಲ ಬಿಡದಿ ಹತ್ರ, ಅಲ್ಲಿ ರೆಸಾರ್ಟ್ನಲ್ಲಿ ನಿನ್ನೆ 150 ರೂಮ್ಗಳನ್ನು ಬುಕ್ ಮಾಡಿ ಶಾಸಕರನ್ನು ಕೂಡ ಅಲ್ಲಿ ಇರಿಸಿದ್ರು. ಇದು ನಿರ್ಣಾಯಕವಾಗಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ನೋಡಿ, ಯಾರು ಕೂಡ ಅಡ್ಡ ಮತದಾನ ಮಾಡಬಾರ್ದು, ಹಾಗಾಗಿ ದಯವಿಟ್ಟು ಎಚ್ಚರ ವಹಿಸಬೇಕು ಅಂತ ಶಾಸಕರಿಗೆ ಇಲ್ಲಿ ಸಿದ್ದರಾಮಯ್ಯನವರಾಗ್ಲಿ ಹಾಗೆ ಡಿಕೆ ಶಿವಕುಮಾರ್ ಆಗಲಿ ಸೂಚನೆಯನ್ನು ಕೊಟ್ಟಿದ್ರು. ಇನ್ನು ಮತ್ತೊಂದು ಕಡೆ ಈ CLP ಸಭೆ ಇದೆಯಲ್ಲ, ಇಲ್ಲಿ ಸಚಿವರಾಗಿರ್ಬೋದು, ಶಾಸಕರು, ಜೊತೆಗೆ ಈ ವಿಧಾನ ಪರಿಷತ್ ಸದಸ್ಯರು ನಿನ್ನೆ ಉಪಸ್ಥಿತಿಯನ್ನ ಇದ್ರು. CLP ಸಭೆಯಲ್ಲಿ ಮಾದರಿ ಮತಪತ್ರ ಪ್ರದರ್ಶಿಸಿ ನೋಡಿ ವಿವರಣೆ ಮಾಡಲಾಗಿದೆ. ಫಾರ್ ದ ಫಸ್ಟ್ ಟೈಮ್ ಈ ಕಾಂಗ್ರೆಸ್ ಇಡೀ ಹಿಸ್ಟ್ರಿಯಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ CLP ಸಭೆ ಒಂದು ರೆಸಾರ್ಟ್ ಅಲ್ಲಿ ನಡೀತಿರೋದು ಮೊದಲ ಬಾರಿಗೆ. ಇದನ್ನೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಯಾಕೆ ಹೆದರ್ ಬಿಟ್ರ ಡಿಕೆ ಶಿವಕುಮಾರ್ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಮತ್ತೊಂದ್ ಕಡೆ ಏನಿದೆ, ಎಲ್ಲ ಕಾಂಗ್ರೆಸ್ ಶಾಸಕರನ್ನ ಒಂದ್ ಕಡೆ ಸೇರಿಸ್ಬಿಟ್ಟು ಏನೇನ್ ಮಾಡಬೇಕು ಅದನ್ನ ವಿತ್ ಎಕ್ಸಾಂಪಲ್ಸ್, ಅಲ್ಲಿ ಅಡ್ಡ ಮತದಾನ ಆಗಬಾರ್ದು, ಹಾಗಿದ್ರೆ ಓಟ್ ಹೆಂಗ್ ಮಾಡಬೇಕು, ಅಲ್ಲಿ ಯಾವ ತರ ವರ್ತಿಸಬೇಕು, ಹೆಂಗ್ ಮಾತಾಡಬೇಕು, ಜೊತೆಗೆ ಇತರೆ ರಾಜಕೀಯ ಪಕ್ಷಗಳು ಬಂದು ಅವರನ್ನ ಸೆಳೆಯುವಂತ ಪ್ರಯತ್ನ ಮಾಡಿದಾಗ ನಮ್ಮ ಶಾಸಕರು ಹೆಂಗೆ ನಿಗಾ ವಹಿಸಬೇಕು ಅನ್ನೋ ಎಲ್ಲ ಆಯಾಮದಲ್ಲಿ ಕೂಡ ಅಲ್ಲಿ ನಿನ್ನೆ ಟ್ರೈನಿಂಗ್ ಕೊಡಲಾಗಿದೆ. ಒಂಥರ ಟ್ರೈನಿಂಗ್ ಸೆಂಟರ್ ನಿನ್ನೆ CLP ಸಭೆ. ಹಾಗಾಗಿ ಇಲ್ಲಿ ಮತದಾನ ಮಾಡೋದು ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. DKಶಿ ಇದ್ರು, ಜೊತೆಗೆ ಸಿದ್ದರಾಮಯ್ಯ ಇದ್ರು. ಇಂಥ ರಾಜಕೀಯ ಧೋರಣೆರು, ಇಂತಹ ಈ ಏನಂತಾರೆ ರೆಸಾರ್ಟ್ ಪಾಲಿಟಿಕ್ಸ್ ಆಗಿರ್ಬೋದು, ಜೊತೆಗೆ ಕುದುರೆ ವ್ಯಾಪಾರ, ಶಾಸಕರನ್ನ ಪರ್ಚೇಸ್ ಮಾಡೋದು, ಇದನ್ನೆಲ್ಲ ಬಹಳ ಬಲ್ರು ಅವರಿಬ್ರು. ಹಾಗಾಗಿ ಕುತ್ಕೊಂಡು ನಿನ್ನ ಶಾಸಕರ ಜೊತೆ ಚರ್ಚೆ ಮಾಡಿದ್ದಾರೆ. ಅದರ ಜೊತೆಗೆ ನೋಡಿ, ಅಡ್ಡ ಮತದಾನ ತಡೆಯೋದು ಹೇಗೆ ಮತ್ತು ತಮ್ಮ 5ನೇ MLC ಅಭ್ಯರ್ಥಿಯ ಗೆಲುವನ್ನ ಖಚಿತಪಡಿಸಿಕೊಳ್ಳುವಂತೆ ಉನ್ನತ ನಾಯಕರು ಇಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜಕೀಯ ಗುರಿಯ ವಿರುದ್ಧ ಬೃಹತ್ ಮತದಾರರ ನೋಂದಣಿ ಜಾಗೃತಿ ಅಭಿಯಾನಗಳನ್ನು ಪ್ರಾರಂಭಿಸುವಂತೆ ಹೈಕಮಾಂಡ್ ಶಾಸಕರಿಗೆ ನಿರ್ದೇಶನವನ್ನ ಕೂಡ ಕೊಟ್ಟಿದೆ. ನೋಡಿ, ಇಲ್ಲಿ ಮತ್ತೊಂದು ಬಹಳ ದೊಡ್ಡ ವಿಚಾರ ನಿನ್ನೆ ಆಗಿರೋದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವತ್ತೂ ಕೂಡ ಕ್ರಾಸ್ ವೋಟಿಂಗ್ ಆಗಬಾರ್ದು. ಎಲ್ಲರೂ ಕೂಡ ಒಂದು ಪಕ್ಷದ ಶಾಸಕರು ಆ ಪಕ್ಷದ ಪರವಾಗೇ ಇರಬೇಕು, ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಮಾಡಬಾರ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತನ್ನ ಮತಗಳ ರಕ್ಷಣೆ ಮಾಡ್ತಾ ಇದೆ. ಹಾಗಾಗಿ ಈ ರೆಸಾರ್ಟ್ ಮೊರೆ ಹೋಗಿರುವಂಥದ್ದು. ಕಾಂಗ್ರೆಸ್ನ ತನ್ನ ಎಲ್ಲ ಶಾಸಕರಿಗೆ ಈ ಬಿಡದಿ ವಂಡರ್ಲಾ ರೆಸಾರ್ಟ್ನಲ್ಲಿ ನಿನ್ನೆ 150 ರೂಮನ್ನು ಬುಕ್ ಮಾಡಲಾಗಿತ್ತು. ಅದರಲ್ಲಿ 3 ದಿನ ರೆಸಾರ್ಟಲ್ಲಿ ಇರ್ತಾರೆ. ಆಲ್ರೆಡಿ 1 ದಿನ ಕಳೆದು ಹೋಗಿದೆ, ಇನ್ನೂ 2 ದಿನ ಕೂಡ ರೆಸಾರ್ಟಲ್ಲಿ ಇರ್ತಾರೆ. ಆ ಬಳಿಕ ಜೂನ್ 18ರಂದು ಬೆಳಗ್ಗೆ ನೇರವಾಗಿ ನೋಡಿ ರೆಸಾರ್ಟಿಂದ ಅಲ್ಲಿ ಇಲ್ಲಿ ಮನೆ ಎಲ್ಲೂ ಹೋಗಂಗಿಲ್ಲ, ಯಾವ ದೇವಸ್ಥಾನ ಏನೂ ಇಲ್ಲ, ಡೈರೆಕ್ಟ್ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಹೋಗ್ತಾರೆ, ಅಲ್ಲಿ ಮತದಾನ ಮಾಡೋಕೆ ಬರ್ತಾರೆ. ಸೊ ಇಷ್ಟು ನಿನ್ನೆ CLP ಸಭೆಯಲ್ಲಿ ಕೊಟ್ಟಂತಹ ಡೆವಲಪ್ಮೆಂಟ್ಸ್ ಆಗಿತ್ತು. ಜೊತೆಗೆ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅವರವರ ಶಾಸಕರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ನೋಡಿ, ಬಹಳ ಕಷ್ಟಪಟ್ಟು ಸರ್ಕಾರ ನಿಲ್ಲಿಸಿದ್ದೀವಿ, ಈಗ 3 ವರ್ಷ ನಾನು ಆಡಳಿತ ಮಾಡಿದೆ, 2 ವರ್ಷ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈ ಆಡಳಿತ ನಡೆಸ್ತಾರೆ. ಹಾಗಾಗಿ ಬಹಳ ಎಲ್ಲರೂ ಕೂಡ ಆಳಿಗೊಂದು ಕಲ್ಲಂತ ಹೊಡೆಯೋಕೆ ರೆಡಿ ಆಗಿದ್ದಾರೆ ಸರ್ಕಾರ ಕೆಡವೋಕೆ. ನೀವು ಮಾತ್ರ ಪಕ್ಷ ಬಿಟ್ಟು ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಮಾಡಬಾರ್ದು ಅನ್ನೋದನ್ನ ಬಹಳ ಕಟ್ಟುನಿಟ್ಟಾಗಿ ಶಿಸ್ತಿನ ಸಿಪಾಯಿ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೆ DK ಶಿವಕುಮಾರ್ ಹೇಳಿದ್ದಾರೆ.